ವಿಟ್ಲದ ಬೊಳಂತೂರು ಎನ್ಸಿ ರೋಡ್ನಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ಲೇಡಿ ಗೋಶನ್ ಜಿಲ್ಲಾಸ್ಪತ್ರೆ ಮಂಗಳೂರು ಹಾಗೂ SSF ಎನ್ಸಿ ರೋಡ್ ಶಾಖೆ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ಬೊಳಂತೂರು ಎನ್ಸಿ ರೋಡ್ SSF ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ನಡೆಸಿಕೊಂಡು ಬರುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. 12 ವರ್ಷಗಳಿಂದ 3,500ಕ್ಕಿಂತಲೂ ಅಧಿಕ ರೋಗಿಗಳಿಗೆ ರಕ್ತ ನೀಡಿ ಅವರಿಗೆ ನೆರವು ನೀಡಿದ್ದಾರೆ. ಶಿಬಿರದಲ್ಲಿ ಊರಿನ ಹಿರಿಯರು, ವಿವಿಧ ಸಂಘಟನೆಗಳ ಮುಖಂಡರು ರಕ್ತದಾನ ಮಾಡಿದರು. ಸಂಘಟನೆಯ ವತಿಯಿಂದ ರಕ್ತದಾನ ಮಾತ್ರವಲ್ಲದೆ ಪ್ರತಿ ವರ್ಷವೂ ರಂಜಾನ್ ಕಿಟ್ ನೀಡಲಾಗುತ್ತಿದೆ ಎಂದು ಸಂಘಟಕ ಕರೀಂ ಕದ್ಕರ್ ಹೇಳಿದರು. ಕಳೆದ ಹಲವಾರು ವರ್ಷಗಳಿಂದ ಈ ಬ್ಲಡ್ ಕ್ಯಾಂಪನ್ನು ಇಲ್ಲಿ ಆಯೋಜಿಸ್ತಾ ಇದೆ. ಈ ಊರಿನ ಹಿರಿಯರ ಹಾಗೂ ಈ ಊರಿನ ಹಲವಾರು ಸಂಘಟನೆಗಳ ಕಾರ್ಯಕರ್ತರು ಬಂದು ಇಲ್ಲಿ ರಕ್ತದಾನವನ್ನು ನೀಡ್ತಾ ಇದ್ದಾರೆ. ಇವತ್ತು 12ನೇ ಬಾರಿ ಈ ಎನ್ಸಿ ರೋಡ್ ಪರಿಸರದಲ್ಲಿ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಈ ಊರಿನ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಹಾಗೂ ಹಿರಿಯರು ಹಾಗೂ ಹಲವಾರು ರಾಜಕೀಯ ನಾಯಕರುಗಳ ಸಹಕಾರದಿಂದ ಇದನ್ನು ಯಶಸ್ವಿಯಾಗಿ ನಡೆಸಲು ನಮ್ಮಿಂದ ಸಾಧ್ಯವಾಗಿದೆ. ಅದೇ ರೀತಿ ಕಳೆದ ಈ 12ನೇ ಬಾರಿ ರಕ್ತದಾನ ನಡೆಸಿದ್ದು ಮಾತ್ರ ಅಲ್ಲ, ಕೆಲವು ಬೇರೆ ಬೇರೆ ಕಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಕ್ಯಾಂಪನ್ನು ಹಮ್ಮಿಕೊಂಡು ಕಳೆದ 12 ವರ್ಷಗಳಲ್ಲಿ ಒಂದು 3,500ಕ್ಕೂ ಅಧಿಕ ರೋಗಿಗಳಿಗೆ ರಕ್ತದಾನವನ್ನು ಈ ಸಂಘಟನೆ ವತಿಯಿಂದ ನಾವು ನೀಡಿದ್ದೇವೆ. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ್ ಅವರು, ರಕ್ತದಾನ ನಿರ್ದಿಷ್ಟ ಜನರಿಗೆ ಮಾತ್ರ ಪ್ರಯೋಜನವಾಗುವುದಲ್ಲ, ಸಾವಿನ ಅಂಚಿನಲ್ಲಿರುವ ಪ್ರತಿಯೊಂದು ಧರ್ಮದವರಿಗೆ ಉಪಯೋಗವಾಗುತ್ತಿದೆ ಎಂದು ಹೇಳಿದರು. ಇವತ್ತು ಒಂದು ಸಾಮಾಜಿಕ ಸಾಮರಸ್ಯ ಈ ಸಮಾಜದಲ್ಲಿ ಅಗತ್ಯವಾಗಿ ಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ರಕ್ತದಾನ ಮಾಡತಕ್ಕಂಥದ್ದು ಕೂಡ ಒಂದು ಸಾಮಾಜಿಕ ಸಾಮರಸ್ಯದ ಕೆಲಸನೇ ಅಂತ ಹೇಳುವಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಎಲ್ಲರ ರಕ್ತದ ಬಣ್ಣ ಕೆಂಪೆ ಆಗಿರ್ತದೆ. ಯಾರ ರಕ್ತನೂ ಕೂಡ ಬೇರೆ ಬೇರೆ ಬಣ್ಣಗಳಿಂದ ರಕ್ತ ಇರೋದಿಲ್ಲ, ಕೆಂಪೆ ಆಗಿರ್ತದೆ. ಈ ವಿಚಾರಗಳನ್ನು ಇವತ್ತು ಮಾತಾಡ್ತಕ್ಕಂಥ ಒಂದು ಅನಿವಾರ್ಯತೆ ಬಂದಿರತಕ್ಕಂಥ ಕೂಡ. ಅಸಯ್ಯದ್ ಶಿಹಾಬುದ್ದೀನ್ ತಂಗಲ್ ದುವಾ ಆಶೀರ್ವಚನ ನೀಡಿದರು. ಶಿಬಿರದಲ್ಲಿ 80 ಮಂದಿ ರಕ್ತದಾನ ಮಾಡಿದರು. ಈ ಸಂದರ್ಭ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ರೆಡ್ ಕ್ರಾಸ್ ಸೊಸೈಟಿಯ ಎಡ್ವರ್ಡ್ ದಾಸ್, APMC ಅಧ್ಯಕ್ಷ ಪದ್ಮನಾಭ ರೈ, ಅಬ್ದುಲ್ ಕರೀಂ ಕದ್ಕರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಚಿತ್ತರಂಜನ್ ಶೆಟ್ಟಿ, ಅಬ್ದುಲ್ ನಾಸೀರ್ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, V4 News 24/7 ವಿಟ್ಲ.